ಬಿಂದೆ ಇಟ್ಕೊಂಡ್ ಬಂದಿದ್ದೀನಿ. ಓ ಮೈ ಗಾಡ್, ಇನ್ನೊಂದಲ್ಲ ಒಂದೊಂದು ಇನ್ಸಿಡೆಂಟ್ ಇದೆ, ಇದು ಹೇಳ. ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಮೀಶೋಯಿಂದ ಒಂದಷ್ಟು ಕುರ್ತಾ ಸೆಟ್ನ ಆರ್ಡರ್ ಮಾಡಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಮೇಲಿದೆ ಇದೆ, ಸೊ ಇದಕ್ಕೆ ಹೋಗೋಣ ಫಸ್ಟು. ಕಲರ್ ನೋಡಿ ಗೈಸ್, ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ನೈಸ್. ನೋಡೋಣ ತೆಗಿತೀನಿ ಫುಲ್ಲು ಹೇಗಿದೆ ಅಂತ. ವಾವ್, ಮೈ ಗಾಡ್, ಮೆಟೀರಿಯಲ್ ಏನಿದ್ರು ಪ್ರೈಸ್ ನೋಡೋಣ ಇರಿ ಫಸ್ಟು. ಆಮೇಲೆ ಹೇಳ್ತೀನಿ ನನ್ನ ರಿವ್ಯೂನ. ಗೈಸ್, ಲಿಟ್ರಲಿ ಫುಲ್ ಕುರ್ತಾ ಸೆಟ್ ಇದೆ ಇದರಲ್ಲಿ. 431. ಓ ಮೈ ಗಾಡ್, ಮುಚ್ಕೊಂಡು ಕೊಡ್ಬೋದಾದ್ರೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ಆದರೆ ಓ ಮೈ ಗಾಡ್, ಎಷ್ಟು ವರ್ತ್ ಗೈಸ್. ದುಪ್ಪಟ್ಟ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಪ್ಯಾಂಟ್ ನೋಡಿ, ಸೆಟ್ ಆದರೆ ಅದೇ, ಆದರೆ ಒಂದು ನೆಗ್ಲೆಕ್ಟ್ ಮಾಡಿ ಪ್ಯಾಂಟು ಅಷ್ಟೇ ಎಷ್ಟು ಚೆನ್ನಾಗಿದೆ, ಮೆಟೀರಿಯಲು ಅಷ್ಟೇ. ನಾನೇನು ಅನ್ಕೋತೀನಿ ಗೊತ್ತಾ, ಸೆಟ್ಟಲ್ಲೆಲ್ಲ ಪ್ಯಾಂಟ್ ಮತ್ತು ದುಪ್ಪಟ್ಟ ಅಷ್ಟು ಚೆನ್ನಾಗಿ ಬರಲ್ಲ, ಏನೋ ಕುರ್ತಾ ಒಂದು ಚೆನ್ನಾಗಿ ಬರುತ್ತೆ ಅಂತ ನನಗೆ ಯಾವಾಗಲೂ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನೋಡೋಣ ಹೇಗೆ ಕಾಣುತ್ತೆ ಅಂತ. ವಾವ್, ವರ್ತು ಗೈಸ್. ಹೇಳ್ಬೇಕು ಅಂದರೆ ಕಲರ್ ತುಂಬ ಚೆನ್ನಾಗಿದೆ, ಸಗತ್. ದುಪ್ಪಟ್ಟ ನೋಡಿ, ಇಲ್ಲಿ ಪ್ಲೇನ್ ಆಗಿಲ್ಲ, ಏನಾದರೂ ಒಂದು ಫಿನಿಶಿಂಗ್ ಅನ್ನೋ ರೀತಿಲಿ ಇಲ್ಲೊಂದು ವರ್ಕ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ, ಎಡ್ಜಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ವಾವ್, ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೋ ಎಕ್ಸೈಟೆಡ್. ಓ ಮೈ ಗಾಡ್, ಇಷ್ಟು ಚೆನ್ನಾಗಿ ಕುರ್ತಾ ಸಿಗುತ್ತಾ ಮೀಶೋದಲ್ಲಿ, ಮತ್ತು ಇಷ್ಟು ಕಮ್ಮಿ ಪ್ರೈಸಿಗೆ. ನೈಸ್, ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಒಂದು ಬಟ್ಟೆ ಇಕ್ಕೊಂಬರ್ತೀನಿ ರೀ. ಬಿಂದೆ ಇಟ್ಕೊಂಬಂದಿದ್ದೀನಿ ನೋಡಿ ಗೈಸ್. ಹಾಫ್ ಲೆಂತು ಮತ್ತು ಪ್ಯಾಂಟು ಅಷ್ಟೇ ಚೆನ್ನಾಗಿ ಫಿಟ್ಟಾಗಿದೆ. ಕುರ್ತಾ ನೋಡಿ ಹೇಗೆ ಕಾಣಿಸ್ತಿದೆ. ಓ ಮೈ ಗಾಡ್, ಸ್ವಲ್ಪ ಲೆಂತ್ ಅನಿಸ್ತು ನನಗೆ, ಆದರೆ ಪರವಾಗಿಲ್ಲ. ನಾನು ಈ ಥರ ಹಾಕ್ತೀನಿ ಅಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿರೋದು ಇದು. ನಾನು ಫಸ್ಟ್ ಟೈಮ್ ಲಿಟ್ಲಿ ಕುರ್ತಾ ಆರ್ಡರ್ ಮಾಡಿರೋದು. ಹೋದ ಸರಿ ಬರೀ ನಾನು ಶಾರ್ಟ್ ಕುರ್ತಾಸ್ ಆರ್ಡ್ರ್ ಮಾಡಿದ್ದೆ, ಈ ಸಲ ಕುರ್ತಾ ಫುಲ್ ಸೆಟ್ಟೇ ಆರ್ಡ್ರ್ ಮಾಡಿದ್ದೀನಿ. ಮೈ ಗಾಡ್, ಐ ಕಾಂಟ್ ಬಿಲೀವ್, ಎಷ್ಟು ಚೆನ್ನಾಗಿದೆ ನೋಡಿ. ಬ್ಯೂಟಿಫುಲ್. ನನಗೆ ಫಿಟ್ಟು ಇಷ್ಟ ಆಯ್ತು ಹೇಳ್ಬೇಕು ಅಂದರೆ. ಜಾಸ್ತಿಲಿ ಈ ಥರನೂ ಇಲ್ಲ, ಈ ಥರ ನನಗೆ ಸ್ವಲ್ಪ ಲೂಸ್ ಆಗಿದ್ರೇ ಚೆಂದ ಕುರ್ತಾಸ್ ಎಲ್ಲ. ಸೊ ಕರೆಕ್ಟಾಗಿದೆ. ಹಿಂಗಿದ್ದಿದ್ರೆ ಕುರ್ತಾ ಆಗ್ತಿರ್ಲಿಲ್ಲ ಅದು. ಹಿಂಗಿದ್ರೇ ಚೆಂದ ಅದು. ಸೊ ಸಖತ್ತಾಗಿದೆ ನೋಡಿ, ಹೇಳ್ಬಿಟ್ರು. ಸ್ವಲ್ಪ ಲೆಂತ್ ಅನಿಸ್ತು, ಬಟ್ ಸ್ಟಿಲ್ ಫೈನ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಹೋಗೋಣ. ಇದು ಕಲರ್ ಚೆನ್ನಾಗಿದೆ. ಎಲ್ಲ ಡಾರ್ಕ್ ಟೈಪಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನನ್ನ ಮುಖಕ್ಕೆ ತುಂಬ ಚೆನ್ನಾಗಿ ನನಗೆ ತುಂಬ ಕಾಂಪ್ಲಿಮೆಂಟ್ ಮಾಡುತ್ತೆ ಈ ಕಲರ್ಸು. ನನ್ನ ಫೇಸಿಗೆ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡುತ್ತೆ ಈ ಕಲರ್ಸ್ ಎಲ್ಲ. ಹಾಂ, ಮೈ ಗಾಡ್, ಓಕೆ. ಓ ಮೈ ಗಾಡ್, ಏನು ಡೀಟೇಲಿಂಗ್ ಇದು ದುಪ್ಪಟ್ಟ ಅನಿಸುತ್ತೆ. ಸೊ ತೋರಿಸ್ತೀನಿ ಫಸ್ಟ್ ಹೇಗಿದೆ ಅಂತ ದುಪ್ಪಟ್ಟ.
ಇಲ್ಲೇನೋ ವರ್ಕ್ ಆಗಿದೆ, ಆದರೆ ಇದು ಜಾಸ್ತಿ ಇಷ್ಟ ಆಯ್ತು ನನಗೆ. ನೋಡಿ ಡಿಸೈನ್ ನೋಡಿ, ಓ ಮೈ ಗಾಡ್, ಇಷ್ಟೊಂದು ಚೆನ್ನಾಗಿರೋದು ಸಿಗುತ್ತಾ ನನಗೆ ನಂಬಕ್ಕೆ. ಓ ಮೈ ಗಾಡ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪಟ. ಬ್ಲೌಸ್ ಪೀಸ್ ಹೊಲ್ಸ್ಕೊಬೋದು. ವಾವ್, ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಬಂದು ಪ್ಯಾಂಟ್ ಪಕ್ಕಾ ಫಿಟ್ ಆಗುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರೇ, ವಾವ್. ಸೊ ಇದು ಬಂದು ಹೀಗಿದೆ. ಯಾವುದಾದ್ರೂ ಫಂಕ್ಷನ್ ಏನಾದರೂ ಇತ್ತು ಅಂದರೆ ಇದನ್ನು ಹಾಕ್ಕೋಬೋದು. ನೋಡಿ ಫ್ರಂಟಲ್ಲಿ ನೋಡಿ ಆ ಥರ ಇದೆ ವರ್ಕ್, ಚೆನ್ನಾಗಿದೆ. ಹಾಕೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಗೈಸ್ ಇದು ಒಂದು ಸ್ವಲ್ಪ ನನಗೆ ಟೈಟ್ ಫೀಲ್ ಆಗ್ತಿದೆ ಇಲ್ಲೆಲ್ಲ. ನೋಡಿ ಹಿಂಗೆ ಅನ್ನೋಕ್ಕಾಗ್ತಿಲ್ಲ. ಹೇಳ್ಬೇಕಾದ್ರೆ ಅದು ಎಸ್ ಎಲ್ ಮಾಡಿದ್ದೆ, ಇದು ಎಕ್ಸ್ಟ್ರಾ ಸ್ಮಾಲಲ್ಲಿ ಮಾಡಿದ್ದೆ. ಟೈಟ್ ಆಗ್ತಿದೆ, ಹೆವಿ ಟೈಟ್ ಆಗ್ತಿದೆ ನೋಡಿ. ಹಿಂಗೆ ಅನ್ನೋಕ್ಕಾಗ್ತಿಲ್ಲ ನನಗೆ. ಸ್ಮಾಲಲ್ಲಿ ಮಾಡಬೇಕಾಗಿತ್ತಲ್ಲ, ಶರ್ಟ್ ನಾನು ಅಷ್ಟು ನೋಡ್ಕೊಳ್ಳಿಲ್ಲ. ಈ ಥರ ಇದೆ ಹೆವಿ ನೆಕ್. ಇದೇ ತುಂಬ ಹೈಲೈಟ್ ಕೊಡ್ತಿರೋದು. ಪ್ಯಾಂಟು ಅಷ್ಟೇ ಪರ್ಫೆಕ್ಟಾಗಿದೆ ಫಿಟ್ಟು. ಸ್ವಲ್ಪ ಹೆವಿ ಟೈಟ್ ಆಯ್ತು ಗೈಸ್, ಇಲ್ಲೂ ಟೈಟ್ ಆಯಿತು ನೋಡಿ. ಹಿಂಗೆ ಅನ್ನಕ್ಕೆ ಆಗ್ತಿಲ್ಲ, ಇನ್ನಂತೂ ಅನ್ನಕ್ಕೆ ಆಗ್ತಾಯಿಲ್ಲ ಬಿಡಿ. ತುಂಬ ಖುಷಿಯಾಗಿದ್ನಲ್ಲ. ನನಗೇನು ಅನಿಸ್ತು ಗೊತ್ತಾ, ಇದು ತುಂಬ ಹ್ಯಾಪನಿಂಗ್ ಥರ ಇರೋದ್ರಿಂದ ಇದು ತುಂಬ ಸ್ವಲ್ಪ ಇನ್ನೂ ಸಟಲ್ ಆಗಿರಬೇಕಿತ್ತು, ಸ್ವಲ್ಪ ಇನ್ನೂ ಪ್ಲೇನ್ ಆಗಿರಬೇಕಿತ್ತೇನೋ ಅನಿಸ್ತಿದೆ ನನಗೆ. ಬಿಕಾಸ್ ನೋಡಿ ಇಲ್ಲಿ ಏನೋ ಹೋಗ್ತಿಲ್ಲ ಅನಿಸ್ತಿದೆ ನನಗೆ ಈ ದುಪ್ಪಟ್ಟ ಮತ್ತು ಈ ಕುರ್ತಾಲಿ. ಲೆನ್ಸ್ ಸ್ವಲ್ಪ ಚಿಕ್ಕದು ಅನಿಸ್ತಿದೆ ಕೆಳಗಡೆ. ಇದಕ್ಕೂ ಅಷ್ಟು ಏನೋ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ. ಇದು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರ ಪ್ರೈಸ್ ಎಷ್ಟು ಅಂತ ನೋಡೋಣ ಬನ್ನಿ ಗೈಸ್. 342. ಆರಾಮಾಗಿ ಕೊಡ್ಬೋದು ಆದರೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಸೊ ಈ ಮೂರಲ್ಲಿ ಒಂದೊಂದು ನೋಡೋಣ ಬನ್ನಿ. ಇದಕ್ಕೆ ಹೋಗೋಣ. ಸೇಮ್ ಕಲರ್ ಮಾಡಿದ್ದೀನಾ, ಗ್ರೀನ್ ಹೋಗೋಣ. ಲೈಟ್ ಗ್ರೀನ್ ಚೆನ್ನಾಗಿದೆ. ಇದು ಸಿಂಪಲ್ ಆಗಿ ಸಟಲ್ ಆಗಿದೆ. ನೋಡೋಣ ಇರಿ, ಫುಲ್ ತೆಗಿತೆ. ನನಗೆ ಮೆಟೀರಿಯಲ್ ವೈಸ್ ಹೇಳಲ್ಲ ಗೈಸ್, ಕೊಡ್ತಿರೋ ಪ್ರೈಸ್ಗಿಂತನೇ ಚೆನ್ನಾಗಿದೆ. ಇಷ್ಟ ಪ್ಯಾಂಟ್ ಇದು ನೋಡಿ, ಇಲ್ಲೆಲ್ಲ ಸ್ಟಿಕ್ ಟೈಪು. ಸೊ ಹೇಳಿ, ಓ ಇದು ಕುರ್ತಾ. ಓ ಇದಕ್ಕೆ ಇದಿಲ್ಲ ಗೈಸ್, ದುಪ್ಪಟ್ಟ ಇಲ್ಲ ಇದಕ್ಕೆ, ಜಸ್ಟ್ ಕುರ್ತಾ ಮತ್ತು ಪ್ಯಾಂಟ್ ಇದೆ. ಹುಡುಗೋಗ್ಬಿಡ್ತೀನಿ ಇದರಲ್ಲಿ. ಸೊ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ. ಏನೋ ಒಂಥರ ಕಾಣಿಸ್ತಿಲ್ವಾ? ಇದನ್ನು ಜಡ್ಜೆ ಮಾಡೋಕ್ಕಾಗ್ತಿಲ್ಲ ನನಗೆ. ಇದು ಇರಬಾರ್ದಾಗಿತ್ತು ಡಿಸೈನ್ ಅನಿಸ್ತಾ ಇದೆ ನನಗೆ. ಪ್ಲೇನ್ ಇರಬೇಕಾಗಿತ್ತು ಇಲ್ಲಿ. ಅಷ್ಟಿಷ್ಟ ಆಗ್ತಿಲ್ಲ ನನಗಿದು. ಏನೋ ಒಂಥರ ಕಾಣಿಸ್ತಿದೆ. ಇದೊಂಥರ ಹಾಡಾಗಿ ಕಾಣಿಸ್ತಿದೆ, ಮ್ಯಾಚೇ ಆಗ್ತಿಲ್ಲ ಹೇಳಬೇಕು ಅಂದರೆ. ನೋಡಪ್ಪ ದ ಮಾರ್ಕ್. ಅಷ್ಟಿಷ್ಟ ಆಗಲಿಲ್ಲ ನನಗಿದು. ಏನಕ್ಕೆ ಈ ಥರ ಇದೆ? ಇದಕ್ಕೆ ದುಪ್ಪಟನೂ ಇಲ್ಲ. ಇದ್ರ ಪ್ರೈಸ್ ನೋಡೋಣ.
421. ನಾಟ್ ವರ್ತ್, ನಾಟ್ ಸೊ ಗುಡ್. ಸೊ ಬನ್ನಿ ನೆಕ್ಸ್ಟಿಗೆ ಹೋಗೋಣ. ನಂಗೆ ಅನ್ಸುತ್ತೆ ಇದು ಪಿಂಕ್ ಥರನೇ ಇದೆ ಅನಿಸ್ತಿದೆ. ಸ್ವಲ್ಪ ದುಪ್ಪಟ್ಟ ಅದೇ ಥರ ಇದೆ, ಬೇರೆ ಡಿಸೈನು ಅಲ್ವಾ ನೋಡಿ. ಡಿಸೈನ್ಸ್ ಬೇರೆನೇ, ಆದರೆ ಪ್ಯಾಟ್ರನ್ ಒಂದೇ. ಎಲ್ಲದರಲ್ಲೂ ಬರೀ ವೇಲಿಟ್ಕೊಳ್ಳ. ಇವೆರಡರದ್ದು ಕಾಂಬಿನೇಷನ್ ನೋಡಿ. ಸೊ ಸೇಮ್ ಸೈಜಾ, ಇದು ಎಕ್ಸೆಸ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಥರ ಇದೆ. ಹೆಡ್ಜಲ್ಲಿ ನೋಡಿ ಹೇಗೆ, ಹೆಡ್ಜಲ್ಲಿ ಒಂದು ಕಾರ್ನರಲ್ಲಿ ಒಂದು ಈ ಥರ ಡಿಸೈನ್ ಇದೆ ಹೆಡ್ಜಲ್ಲಿ. ಫ್ರಂಟಲ್ಲಿ ಈ ಥರ ಇದೆ, ಪ್ಲೇನ್ ಇದೆ ಬ್ಯಾಕಲ್ಲಿ. ಸೊ ಇದ್ರ ಪ್ಯಾಂಟ್ ನೋಡಿ, ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಪರವಾಗಿಲ್ಲ ಗೈಸ್, ಇದು ಚೆನ್ನಾಗಿದೆ ಅಲ್ಲ. ನೋಡಿ ಟೈಟ್ ಆಗುತ್ತೆ ಅಂದ್ಕೊಂಡೆ, ಯಾಕೆಂದರೆ ಸೇಮ್ ಸೈಜ್ ಅಲ್ವಾ. ಅಂದರೆ ಪರವಾಗಿಲ್ಲ, ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಫಾರ್ ಬೆಟರ್. ಚೆನ್ನಾಗಿದೆ. ಮಾಡಲಿಂಗ್ಗೆ ಆಡಿಷನ್ ಕೊಡ್ತಿದ್ದೀನ. ಬೋರ್ಡ್ ಇಟ್ಕೊಂಡು ರೈಟಿಗೆ ತಿರುಗಿ, ಫ್ರಂಟಿಗೆ ತಿರುಗಿ, ಲೆಫ್ಟಿಗೆ ತಿರುಗಿ. ಪಂಜಾಬಿಗಳ ಥರ ಇದೆ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗಿದೆ ಚೂರು. ಇದ್ರ ಪ್ರೈಸ್ ನೋಡೋಣ ಬನ್ನಿ ಎಷ್ಟು ಅಂತ. 416 ಕೊಡ್ಬೋದು, ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಲಾಸ್ಟು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಒಂದೊಂದಲ್ಲ ಒಂದೊಂದು ಇನ್ಸಿಡೆಂಟ್ ಇದೆ. ಇದು ಹೇಳ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಬರೋಕ್ಕೆ ಹೋಗಿ ಮೈಕ್ನ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ನೋಟಿಸೇ ಮಾಡಿಲ್ಲ ಮೈಕ್ ಹಾಕಿಲ್ಲ ಅಂತ. ಆಡಿಗೆ ನಾನು ಶೂಟ್ ಮಾಡಿದ್ದೀನಿ ವೀಡಿಯೋನ. ಆಮೇಲೆ ವೀಡಿಯೋ ಎಲ್ಲ ಶೂಟ್ ಮಾಡಿದ್ಮೇಲೆ ಪ್ಲೇ ಮಾಡ್ತೀನಿ, ಆಡಿಯೋನೇ ಇಲ್ಲ. ಮತ್ತೆ ರೀಶೂಟ್ ಮಾಡ್ದಂಗೆ ಆಯ್ತು ಅದನ್ನು. ಸೊ ಇದು ಲೈಟ್ ಪರ್ಪಲ್ ಗೈಸ್, ನೋಡೋಣ ಇದು ಹೇಗಿದೆ ಅಂತ. ಸಾರಿ ಬಿಡೋಯ್ತು. ಕುರ್ತಾ ನೋಡಿ, ಇದು ಹೇಗಿದೆ ಕುರ್ತಾ. ಒಂದು ಚೆನ್ನಾಗಿದೆ, ಕೆಳಗಡೆ ಎಲ್ಲ ಪ್ಲೇನು ಡಿಸೆಂಟಾಗಿ ವಿ ನೆಕ್ಕು. ಸೊ ಇಲ್ಲಿ ಈ ಥರ ಇದೆ. ಇದಕ್ಕೂ ಪ್ಯಾಂಟ್ ಬಂದು ಈ ಥರ ಇದೆ. ಮೇಲೂ ಚೆನ್ನಾಗಿದೆ ನೋಡಿ. ಸೊ ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಸೊ ನೋಡಿ ಈ ಥರ ಇದೆ, ಚೆನ್ನಾಗಿದೆ, ತುಂಬ ಡಿಸೆಂಟಾಗಿ. ನನಗೆ ಇಷ್ಟ ಆಯಿತು ಹೇಳಬೇಕು ಅಂದರೆ. ಜಾಸ್ತಿ ಏನು ಹ್ಯಾಪನಿಂಗ್ ಅನ್ನೋ ಥರ ಇಲ್ಲ, ಸಟಲ್ ಆಗಿದೆ ನೋಡಿ. ನೈಸಾ, ಪ್ಲೇನ್ ಆಗಿದೆ. ಇಲ್ಲಿ ಇದನ್ನು ಕೊಟ್ಟಿದ ತಕ್ಷಣ ಒಂದು ಲುಕ್ಕೇ ಸಿಗುತ್ತೆ. ಚೆನ್ನಾಗಿದೆ.
ಚೆನ್ನಾಗಿರೋ ಕುರ್ತಾಸ್ ಎಲ್ಲ ಸಿಗುತ್ತೆ ಮೀಶೋದಲ್ಲಿ. ಅದೇನು ಗೊತ್ತಾ ಗೈಸ್, ನಾಟ್ ಸರ್ಪ್ರೈಸಿಂಗ್, ಯಾಕೆಂದರೆ ಎಷ್ಟೊಂದು ತುಂಬ ಚೆನ್ನಾಗಿರೋ ಪ್ರಾಡಕ್ಟ್ಸು ಮೀಶೋದಲ್ಲಿದೆ. ನಾನು ಅದನ್ನು ನಂಬ್ತೀನಿ, ಯಾಕೆಂದರೆ ಇಷ್ಟು ದಿನ ನಾನು ಶಾಪ್ ಮಾಡಿ ನೋಡಿದ್ದೀನಲ್ಲ, ನನಗೊಂದು ಟ್ರಸ್ಟ್ ಬಂದಿದೆ ಅದ್ರ ಮೇಲೆ. ಇದ್ರ ಪ್ರೈಸ್ ನೋಡೋಣ ಬನ್ನಿ. 437. ಇದು ಚೆನ್ನಾಗಿದೆ. ನೆಕ್ಸ್ಟ್ ಕುರ್ತಾ ಸೆಟ್ಸ್ ಹಾಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ಸಲ್ಲಿ ಅದನ್ನು ತಿಳಿಸಿ. ಸೊ ಈ ಹಾಲ್ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಹಾಲ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.